ಗ್ರಹಣ ಇರೋದ್ರಿಂದ ಗ್ರಹಣದ ಗೋಚಾರ ಆಚರಣೆ ಇವೆಲ್ಲದರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ರು. ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇನ್ನು ಪ್ರಕೃತಿ ವೆರಿ ಇಂಪಾರ್ಟೆಂಟ್. ಮಳೆಗಾಲ ಹೌದು, ಆದರೆ ಈ ಬಾರಿ ಸುರಿದಂಥ ಮಳೆ ಈಗಾಗಲೇ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರಾಜ್ಯದಲ್ಲೇ ಕೆಲವು ಜಿಲ್ಲೆಗಳಲ್ಲಿ ಅಯ್ಯೋ ಮಳೆನೇ ಬರಲ್ಲ ಅಂತ ಅಂದಂಥ ಜಿಲ್ಲೆಗಳಲ್ಲೂ ಕೂಡ ಈ ಸಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ರೈತರು ಮಳೆ ಬಂದಾಗ ಆರಂಭದಲ್ಲಿ ಖುಷಿಯಾಗಿದ್ರು, ಆದರೆ ಆಮೇಲೆ ಎಷ್ಟು ಮಟ್ಟಿಗೆ ಮಳೆ ಬಂದಿದೆ ಅಂದರೆ ಬೆಳೆದಂಥ ಬೆಳೆನೇ ನಾಶ ಆಗುವಷ್ಟರ ಮಟ್ಟಿಗೆ. ಪ್ರಕೃತಿ ಮೇಲೆ ಹೇಗೆ ಪರಿಣಾಮ ಇರುತ್ತೆ ಗುರುಗಳೇ? ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ ಉತ್ತರ ಭಾರತದಲ್ಲಿ ಆಗ್ತಾ ಇರುವಂಥ ಪ್ರವಾಹ, ಜಲಾಘಾತ, ಎಲ್ಲೂ ನೋಡಿದ್ರು ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಈ ರೀತಿ ಪ್ರಕೃತಿ ಮೇಲೆ ಪ್ರಭಾವಗಳು ಗ್ರಹಣ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬೀಳುತ್ತಾ? ವರ್ಷಧಾರೆ ಅಂದರೆ ಸಮತೋಲನವಾದ ಮಳೆ, ಬೆಳೆಗೆ ಎಷ್ಟು ಬೇಕು ಅಷ್ಟು ಬೇಕು. ಹೌದು, ಅದಕ್ಕೆ ಜಾಸ್ತಿ ಬೆಳೆ ಕೆಟ್ಟೋಗುತ್ತೆ. ಈಗ ಅನಾವೃಷ್ಟಿ ಆಗಬಾರ್ದು, ಅದು ಅತಿವೃಷ್ಟಿ ಆಗಬಾರ್ದು. ಅಂತಹ ಒಂದು ಅನಾವೃಷ್ಟಿ ಆಗ್ತಿರೋದ್ರಿಂದ ಏತಕ್ಕೆ ಅಂತಂದರೆ ಈ ಒಂದು ಗ್ರಹಣದ ಛಾಯೆ ಭೂಮಿಯಲ್ಲಿ ಬಿದ್ದು ಆ ಕಿರಣಗಳು ಅರ್ಥಲ್ಲಿ ಅಂದರೆ ಭೂಮಿ ಹೊಕ್ಕಿ ಹಾದು ಹೋಗುತ್ತೆ. ಹಾದು ಹೋಗುವಾಗ ಏನಾಗುತ್ತೆ, ಅವಿಚ್ಛಿನ್ನ ಆಕಾಶ ಮಳೆ ಸುರಿಸ್ಬಿಡುತ್ತದೆ. ಈ ಮಳೆ ಖಂಡಿತ ನಿಲ್ಲಲ್ಲ. ನೋಡಿ, ಈ ಮಳೆ ಸಿಕ್ಕಾಕೊಂಡು ಜನ ತತ್ತರಿಸ್ತಾರೆ. ತಮಿಳುನಾಡು, ಕರ್ನಾಟಕ ರಾಜ್ಯದ ಕರಾವಳಿ, ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ತುಂಬ ಬಿರುಗಾಳಿ ಬೀಸುತ್ತೆ. ಒರಿಸ್ಸಾ ತುಂಬ ನಷ್ಟ ಆಗುತ್ತೆ. ಒಂದು ಜಲಭಯ ಇದೆ. ಜಲಭಯ ಬಂದರೆ ಒರಿಸ್ಸಾನಲ್ಲಿ ದೇವಸ್ಥಾನಕ್ಕೆ ಹಾನಿಯಾಗ್ಬೋದು, ಸುಭದ್ರಾ ಕೃಷ್ಣನಿಗೆ ಹಾನಿಯಾಗ್ಬೋದು. ಉತ್ತರ ಭಾರತದಲ್ಲಿ ಉದ್ದಕ್ಕೂ ಪಶ್ಚಿಮ ಉತ್ತರ ಭಾರತದಲ್ಲಿ ಇನ್ಕ್ಲೂಡಿಂಗ್ ಬೆಂಗಾಲ್ ತುಂಬ ದೊಡ್ಡ ನಷ್ಟವಾಗುತ್ತೆ. ಮಳೆ ಹುಯ್ದು ಚಂಡಮಾರುತ ಬೀಸಿ ಗಾಳಿ ವೇಗ ಜಾಸ್ತಿಯಾಗಿ ಕಣಗಳ ಕುರಿತು ಬೆಟ್ಟ ಗುಡ್ಡಗಳೇ ಕುಸಿಯುತ್ತೆ. ಇದರಿಂದ ಹಿಮಾಲಯ ಪರ್ವತ ಏನಿದೆ ಅದರ ಸ್ವರೂಪಗಳ ಬದಲಾವಣೆ ಆಗ್ತಕ್ಕಂಥ ಒಂದು ನಕ್ಷೆಯನ್ನು ನಾವು ನೋಡ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ. ಮುಂದೆ ಯಾತ್ರಾರ್ಥಿಗಳು ಈಗ ನಾವೆಲ್ಲ ಬದಲಿ ಹೋಗ್ತೀವಿ, ಕಾಶಿ ಹೋಗ್ತೀವಿ ಅಂತ ಯಾವುದನ್ನು ತಿಳ್ಕೊಳ್ದಿಲ್ಲ, ಮಾಹಿತಿ ಇಲ್ಲದೆ ಹೋಗಬಾರ್ದು. ಎಷ್ಟೋ ದಿನ ಈಗಾಗಲೇ ಹೊಟ್ಟೋಗ್ಬಿಟ್ಟಿದ್ದಾರೆ ತುಂಬ. ನೋಡಿ, ನಿಮಗೆ ಕೇದಾರಲ್ಲಿ ಬಿಡ್ತಾ ಇಲ್ಲ, ಅಮರನಾಥಲ್ಲಿ ಬಿಡ್ತಾ ಇಲ್ಲ. ಎಲ್ಲ ಇಷ್ಟೊಂದಿರುವಾಗ ನಾವು ರಾಜ್ಯಗಳಿಗೆ, ರಾಜರುಗಳಿಗೆ, CM-ಗಳಿಗೆ ಯಾರು ಕಷ್ಟ ಕೊಡಬಾರ್ದು. ಪ್ರಕೃತಿ ಭಾವನೆ ನಮ್ಮಲ್ಲಿ ಇರಬೇಕು. ಏನಿದೆ, ಹೋಗ್ಬೋದಾ ಹೋಗ್ಬೇಡ, ಪ್ರಕೃತಿ ಯಾವ ಟೈಮಲ್ಲಿ ಹೇಗೆ ನಾವು ಮತ್ತೆ ತಿಳ್ಕೊಳ್ಳೋದು ಹೋಗ್ಬಿಟ್ಟಿವಿ. ಹೇಗೆ ಎಲ್ಲ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ತುಂಬ ಹಾನಿ ಉಂಟಾಗುತ್ತೆ. ಬೆಂಗಾಲ್ನಲ್ಲಿ ಮಳೆ ಪ್ರವಾಹ ನುಗ್ಗೇ ಬಿಡುತ್ತೆ ಒಂದೇ ಸತಿಗೆ. ಅದೊಂದು ದೊಡ್ಡ ಸಂಕಟವೇ ತರುತ್ತೆ ಅಂತ ಹೇಳಬಲ್ಲಿ. ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ. ಅಲ್ಲಮ್ಮ, ಈಗ ನೀವು ಹೇಳ್ಬೋದು ಏನು ಪಾಪ ಮಾಡಿದ್ದಾರೆ ಅಂತ. ನಾವೆಲ್ಲ ಲೇಕು ಗೀಕು ಸಮುದ್ರ ಎಲ್ಲ ಮುಚ್ಚಿ ಎಲ್ಲ ಸೈಟ್ಗಳು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ನೀರೆಲ್ಲಿ ಹೋಗ್ಬೇಕು? ಬೆಂಗಳೂರಿನಲ್ಲಿ ಮಳೆ ಬಂದ್ರಂತೂ ಅದೇ ಪರಿಸ್ಥಿತಿ. ಏನಾಗಿದೆ, ದೇವ್ರು ಏನು ಮಾಡ್ತೀಯಾನೆ ಅಂತಂದರೆ, ನನ್ನ ಜಾಗ ನೀ ತೊಗೊಂಡೆ ಅಲ್ವಾ, ನಿನ್ನೆ ಮುಳುಗಿಸ್ತೀನಿ, ನೀ ಕಟ್ಟರೋ ಬಿಲ್ಡಿಂಗ್ ಬೀಳಿಸ್ತೀನಿ. ಇಷ್ಟೇ ದೇವರ ಕೋಪ ಅಂತಕ್ಕಂಥದ್ದು. ಅದಕ್ಕೆ ಹುಷಾರಾಗಿರಬೇಕು. ಬೆಂಗಳೂರಿಗೆ ಇನ್ನೊಂದು ದೊಡ್ಡ ಮಳೆ ಆಗ್ಬೋದು. ಈ ರಾಜ್ಯದ ನಮ್ಮ ಕಾರ್ಪೊರೇಷನ್ ಏನಿದೆ, ಅವರು ಸರ್ಕಾರ ಆ ಬಗ್ಗೆ ಗಮನ ಹರಿಸಿರಬೇಕು. ಏನೋ ಒಂದು ಅನಾಹುತ ಅಂತೂ ಖಂಡಿತ ಕಾಣ್ತಾ ಇದೆ. ಮುಂಬೈಯಲ್ಲೂ ಅಷ್ಟೇ. ಮುಂಬೈಲಿ ತುಂಬ ತೊಂದರೆ ಆಗುತ್ತೆ. ನೌಕಾಪಡೆ ಹುಷಾರಾಗಿರಬೇಕು. ಎಲ್ಲಕ್ಕಿಂತ ಪ್ರಧಾನಮಂತ್ರಿಯವರಿಗೆ ಯಾವ ಎತ್ತರವೂ ತಪ್ಪುತ್ತದೆ, ಹಗಲಿರುಳು ಬೇಹುಗಾರಿಕೆ ಅದು ತೀಕ್ಷ್ಣ ರೂಪದಲ್ಲೇ ಇರಬೇಕು. ಎಲ್ಲೋ ವಿದೇಶಗಳಲ್ಲಿ ಯಾವುದೋ ಒಂದು ಕುತಂತ್ರ ನಡೆದು ಅವ್ರನ್ನ ಈ ಸಮಯದಲ್ಲಿ ನಾವು ಪ್ರಧಾನಮಂತ್ರಿಯನ್ನು ಕಳ್ಕೊಳ್ಳೋಕೆ ಯಾರು ಇಷ್ಟಪಡೋದಿಲ್ಲ. ಧರ್ಮವನ್ನು ಕಾಪಾಡಿ, ಹಿಂದೂ ರಾಷ್ಟ್ರವನ್ನು ಕಾಪಾಡಿ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಏನೋ ಒಂದು ಅವ್ರ ಕೈಲಿ ಹಾಕಿದ್ದು ಸಾಧನೆ ಮಾಡಿದ್ದಾರೆ. ಮುಂದೆ ಮಾಡ್ಬೋದು, ಇನ್ನು ಮಾಡೋದು ಬೇಕಷ್ಟಿದೆ. ಆದರೆ ಮಾತು ಕೊಟ್ಟಿದ್ದು ನಡೆಸೋಕ್ಕಾಗಿಲ್ಲ. ಸೀಟು ಕಡಿಮೆ ಬಂದ್ಬಿಟ್ಟಿದೆ. ಆ ಸೀಟೇ ಕಡಿಮೆ ಆಗಿದ್ದು ಏನಾದ್ರು ಅದರಿಂದ ನಂಬರ್ ವ್ಯತ್ಯಾಸ ಆಗಿ ಅಲ್ಲೇ ಬೇಕಾದ ತೊಂದರೆ ಕೊಡಬಹುದು. ಅವ್ರ ಪಕ್ಷದ ಗಲಾಟೆ ಅಂತ ಹೇಳ್ಬೋದು. ಅದರಿಂದ ಜಾಗರೂಕರಾಗಿ ಅವ್ರು ಬರಬೇಕು. ಅವರು ಮುಂದಿನ ವರ್ಷ ಗುರುವಾರ ಆಗುತ್ತೆ ಯುಗಾದಿ. ಗುರುವೇ ಅಧಿಪತಿ ಒಂದು ವರ್ಷ ಪೂರ್ತಿ. ಗುರುಕ್ಷೇತ್ರ ಎಲ್ಲೂ ಇಲ್ಲಮ್ಮ, ಒಂದೇ ಕಡೆ ಇರತಕ್ಕಂಥದ್ದು. ಗಾಣಿಗಾಪುರದಲ್ಲಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟಲ್ಲ ಒಂದೇ ಕಡೆ ಇರತಕ್ಕಂಥದ್ದು. ನೋಡಿ, ಅಲ್ಲಿ ಬ್ರಹ್ಮ ಜನನ ಕೊಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ, ಈಶ್ವರ ಸಂಹಾರ ಮಾಡ್ತಾನೆ. 3 ಶಕ್ತಿ ಇರೋದು ಒಂದು ದೇವಸ್ಥಾನ ಎಲ್ಲ ತೋರಿಸ್ತೀವಿ ನೋಡ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಅಲ್ಲೊಂದೇ ಕಡೆ ಇರೋದು. ಅದೊಂದೇ ಪರಿಹಾರ. ಆ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ದೇಶಕ್ಕೂ ಒಳ್ಳೆಯದು, ಪ್ರಧಾನಿಗೂ ಒಳ್ಳೆಯದು, ಎಲ್ಲ ರಾಜ್ಯ ಮುಖ್ಯಗಳಿಗೂ ಒಳ್ಳೆಯದು ಅಂತ ನಾನು ಧಾರಾಕಾರವಾಗಿ ಹೇಳಬಲ್ಲೆ.
ಈ ಥರದ ವಿಪತ್ತುಗಳು ಬರುತ್ತೆ ಅನ್ನೋ ಮುನ್ಸೂಚನೆ ಇದ್ದಾಗ ಅದರಿಂದ ಬಚಾವ್ ಮಾಡೋದಕ್ಕಾಗತ್ತಾ? ಅಂದ್ರೆ ದೇಶವನ್ನ ರಕ್ಷಣೆ ಮಾಡಬೇಕು, ಹೇಗೆ ಮುಂದೆ ವಿಪತ್ತುಗಳಾಗಬಾರದು ಏನಾದರೂ? ಅಲ್ಲ, ವಿಪತ್ತುಗಳಾಗಬಾರ್ದು, ನಾವು ಮೊದಲು ಪಾಪ ಕಡಿಮೆ ಮಾಡಬೇಕು, ನಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ನಮಗೆ ಪ್ರಜಾ ಕಲ್ಯಾಣವೇ ನಮ್ಮ ಮನಸ್ಸಲ್ಲಿರಬೇಕು. ಅದು ಯಾರಿಗಮ್ಮ ಇದೆ? ಯಾರಿಗೆ? ಈಗ ಮುಂದಿನ ಎಲೆಕ್ಷನ್ಗೆ ಹೇಗೆ ದುಡ್ಡು ಸರಿ ಮಾಡ್ಕೋಬೇಕು, ಯಾರು ನಿಂತ್ಕೋಬೇಕು, ಮನೆ ಮಗನೋ ಮೊಮ್ಮಗನೋ ಮರಿ ಮಗನೋ, ಆ ಚಿಂತೆಯಲ್ಲಿ ಇದ್ದಾರೆ ಅವರು. ದೇಶ ಹಿತ ಯಾರಿಗೂ ಬೇಕಾಗಿಲ್ಲ. ಎಲ್ಲಿ ನಮ್ಮ ಸ್ವಾರ್ಥ ಹೋಗಲ್ಲ ಅಲ್ಲಿಗೂ ದೈವ ಸಹ ಖಂಡಿತ ಸಿಕ್ಕದೇ ಇಲ್ಲ. ಯಾರು ಬಂದರೂ ಎಲ್ಲ ಆಕಸ್ಮಿಕವೇ. ನಿಮಗೆ ಸತ್ಯ ಹೇಳಬೇಕು ಅಂತಂದರೆ, ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತಂದರೆ, ನಾನು ಹಿಂದೆ ನಾನು ಸರ್ಕಾರದ ಕೆಲಸದಲ್ಲಿದ್ದೆ. ಈ ಗದಗದಲ್ಲಿ ವೀರನಾರಾಯಣ ದೇವಸ್ಥಾನ ಅಂತ ಕೇಳಿದಿರ ಅಂತ ಕಾಣುತ್ತೆ. ತುಂಬ ಹಳೆ ದೇವಸ್ಥಾನ ಅದು ಇಲಾಖೆಗೆ, ಮುದ್ರಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಪೂಜೆ ಮಾಡೋದು ತುಂಬ ವಿಶೇಷ ಅಂತ ಎಲ್ಲ ಹೇಳೋರು. ಹಾಗೆ ನಡೀತಾ ಇತ್ತು. ಈಗ ಯಾವಲೋ ಈಗ ಒಂದು 4 ದಿವಸ ಕೆಳಗೆ ಒಂದು ತಿಂಗಳ ಕೆಳ ಕಡೆ ಹಾಗೆ ಬಂದೆ. ನಮ್ಮವರೇ ಒಬ್ಬರು ಇದ್ದಾರೆ, ನಮ್ಮ ಸಂಬಂಧಿಕರು, ನೋಡೋಣ ಅಂತ ಓದಿದ್ದೆ. ಆ ದೇವಸ್ಥಾನ ದೊಡ್ಡ ದೇವಸ್ಥಾನ ಇತ್ತು, ತುಂಬ ಜಾಗ ಎಲ್ಲ ಇತ್ತು, ಕಿರಿದಾಗ್ಬಿಟ್ಟಿದೆ. ಕೀರ್ತಿನಾರಾಯಣ ದೇವರು ನೋಡಿ, ದೇವಸ್ಥಾನಕ್ಕೆ ಅಂತ ಒಂದು ಪ್ರಸಂಗ ಬಂದ್ಬಿಟ್ರೆ ಅದು ಮುದ್ರಾಯಿ ದೇವಸ್ಥಾನ. ನೋಡೋರು ಯಾರಿದ್ದಾರೆ? ಅದೇ ನಮ್ಮ ಮಂತ್ರಿಗಳು ಒಳ್ಳೆಯವರು. ನಮ್ಮ ಯಾರು ಇದ್ದಾರೆ ಮುದ್ರಾ ಇಲಾಖೆ ಮಂತ್ರಿಗಳು, ರಾಮಲಿಂಗನವರು ತುಂಬ ಒಳ್ಳೆಯವರು. ಹೇಳಿದ್ರೆ ನೋಡಿ ಎಲ್ಲ ಮಾಡ್ತಾರೆ ಅವರು. ಆದರೆ ಸತ್ಯಾಂಶ ಇಷ್ಟೇ, ನಮ್ಮ ಪುರಾತನ ದೇವಸ್ಥಾನಗಳಿದೆ, ಅದನ್ನು ಉದ್ಧಾರ ಮಾಡಿ, ಜೀರ್ಣೋದ್ಧಾರ ಮಾಡಿ ಅದು ಸರಿ ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ದೇವರು ರಕ್ಷಣೆ ಮಾಡ್ತಾರೆ ಅಂತ ಧಾರಾಕಾರವಾಗಿ ಹೇಳ್ಬೋದು ನಾವು. ದೇವರೇ ಜಗತ್ತನ್ನು ಕಾಪಾಡ್ತಕ್ಕಂಥವನು, ಅವನೇನು ತೇಜೋಮಯ, ಅವನು ಸೃಷ್ಟಿ ಮಾಡೋನು ಅವನೇ, ಲಯ ಮಾಡೋನು ಅವನೇ, ಅವನೇ ಕಾಪಾಡಬೇಕು. ಪ್ರಧಾನಿ ಬಂದರೆ ಕಂಟಕ ಹೋಗಬೇಕು, ಎಲ್ಲ ರಾಜ್ಯಗಳು ಸ್ಥಿರವಾಗಿರಬೇಕು. ಸ್ಥಿರವಾದ ಸರ್ಕಾರವನ್ನು ಕೊಟ್ಟು 5 ವರ್ಷ, ಆ 5 ವರ್ಷ ಮುಗಿಸ್ಬೇಕು. 5 ವರ್ಷ ಇರೋ ಅಂತ ಹೇಳಿ ತಪ್ಪಲ್ಲ. ಆದರೆ ಯಾರು ಸಹಾಯ ಮಾಡಿದ್ದಾರೆ ಅವರು ಒಂದು ಅವಕಾಶ ಮಾಡಿಕೊಡೋದು ನಮ್ಮ ಧರ್ಮ ಇರುತ್ತೆ. ಅದು ಅವರವರ ರಾಜಕಾರಣಕ್ಕೆ ಬಿಟ್ಟಿದ್ದು. ನಾವು ಪ್ರವೇಶ ಮಾಡಬಾರ್ದು, ಅದಕ್ಕೆ ಪ್ರವೇಶ ಮಾಡಲ್ಲ. ಆದರೂ ಕೂಡ ನ್ಯಾಯ ಸಿಕ್ಕಬೇಕು ಅಂತಂದರೆ ಹೇಗಿತ್ತು ಹಾಗೆ ನಡ್ಕೊಂಡು ಹೋಗಬೇಕು. ಆದರೆ ಈ ಪ್ರಸ್ತುತದಲ್ಲಿ ಗ್ರಹಣದಿಂದ ಒಂದು ಕಡೆ ಶನಿ ಪಂಚಮದಲ್ಲಿ ವೃಶ್ಚಿಕ ರಾಶಿಗೆ ಇರೋದ್ರಿಂದ, ಇನ್ನೊಂದು ಕಡೆ ಗುರು ಬದಲಾವಣೆ ಆಗೋದ್ರಿಂದ ಎಲ್ಲವೂ ಸೇರಿ ರಾಜ್ಯದಲ್ಲೂ ಅಷ್ಟೇ, ರಾಷ್ಟ್ರ ಮಟ್ಟವೂ ಅಷ್ಟೇ ದೊಡ್ಡ ರಾಜಕೀಯ ಬೆಳವಣಿಗೆ ಆಗೇ ಆಗುತ್ತೆ. ಅದಕ್ಕೆ ಬಿಹಾರ ದಿಕ್ಸೂಚಿ. ಹೌದು, ಯಾರು ಗೆದ್ದೆನ್ ಬೀಗಕ್ಕಾಗಲ್ಲ. ಈಗ ಅಲ್ಲಿ ಸಮತೋಲನ ರೇಸ್ ಕೊಡ್ತಾ ಇದೆ. ಅಲ್ಲಿ ಬಿಹಾರ ಯಾರು ಏಕಾಂಗಿಯಾಗಿ BJP ಹಿಡ್ಕೊಳಕ್ಕಾಗಲ್ಲ, ಬಿಹಾರನ ಕಾಂಗ್ರೆಸ್ ಹಿಡ್ಕೊಳಕ್ಕಾಗಲ್ಲ. ಅವರ ಬಲ ಹೇಗೆ ಬರುತ್ತೆ ಅಂದ್ರೆ ಅಮ್ಮ 10 ಪ್ಯಾರಲಲ್ ಆಗಿ ಹೋಗ್ತಾ ಇರ್ತಾರೆ. ಅಲ್ಲೇನಾರು ಆ ಬಿಹಾರ್ ಒಂದು ಚುನಾವಣೆಯಲ್ಲಿ ಒಂದು ಜಯ ಸಂಕೇತ BJPಗೆ ಮೋದಿಯವರು ಸಿಕ್ಕಿದ್ರೆ ಅಲ್ಲಿಂದ ದಾರಿ ಸುಗಮವಾಗುತ್ತೆ. ಇಲ್ಲೇ ಆ ದಾರಿನೇ ತುಂಬ ಕಷ್ಟಕರವಾಗಿ ಕಾಣುತ್ತೆ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ ಯಾವ ರೀತಿ ಬದಲಾವಣೆ ಬೆಳವಣಿಗೆ ಆಗಬಹುದು, ಬಹಳಷ್ಟು ವಿಷಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ, ಗ್ರಹಣ ಅಂದರೆ ಭಯ ಬೇಡ, ಆಚರಣೆ ಇರುತ್ತೆ ಸಣ್ಣದಾಗಿ, ಅದನ್ನ ಪಾಲನೆ ಮಾಡಿ, ದಾನ ಧರ್ಮ ಮಾಡಿ, ಧರ್ಮದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಗುರುಗಳೇ, ಬಹಳಷ್ಟು ಒಳ್ಳೆ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಎಸ್ ವೀಕ್ಷಕರೇ, ಗ್ರಹಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀವಿ. ರಾಜಗುರುಗಳು ನಿಮಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.